ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇದು ಸಾಮಾನ್ಯ ಸುದ್ದಿ ಅಲ್ವೇ ಅಲ್ಲ. ಇದು ನಿಮ್ಮ ಮನೆ, ನಿಮ್ಮ ಹಣ, ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟಿರೋ ಸುದ್ದಿ ಮತ್ತು ಎಚ್ಚರಿಕೆ ಅಂತನಾದರೂ ಅಂದ್ಕೊಳ್ಳಿ. ನೀವು ಮನೆ ಮಾಲೀಕರಾಗಿದ್ದೀರಾ ಅಥವಾ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ, ಇದು ನೀವು ನೋಡಲೇಬೇಕಾದ ಸುದ್ದಿ. ಕರ್ನಾಟಕ ಸರ್ಕಾರ ಹೊಸ ಬಾಡಿಗೆ ನಿಯಮವನ್ನು ಜಾರಿಗೆ ತಂದಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಂತಹ ನಗರಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಅವರ ಹಾಗೂ ಆ ಮನೆ ಅಥವಾ ಅಪಾರ್ಟ್ಮೆಂಟ್ ಮಾಲೀಕರ ನಡುವೆ ನಡೆಯುವ ಹಣದ ವ್ಯವಹಾರಗಳ ಬಗ್ಗೆ ಯಾವುದೇ ಮಾಹಿತಿ ಸರ್ಕಾರಕ್ಕೆ ಇರೋದಿಲ್ಲ. ಹೀಗಾಗಿ ಈ ವ್ಯವಹಾರದಲ್ಲಿ ಪಾರದರ್ಶಕತೆ ತರೋ ಉದ್ದೇಶದಿಂದ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೊಸ ಬಾಡಿಗೆ ನಿಯಮವನ್ನು ತಗೊಂಬಂದಿದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಕರ್ನಾಟಕದಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಹೊಸ ಬಾಡಿಗೆ ನಿಯಮವನ್ನು ತಗೊಂಬಂದಿದೆ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕವನ್ನು ರೂಪಿಸಿ ಅಂಗೀಕಾರ ಮಾಡಲಾಗಿದೆ. ಮನೆ ಬಾಡಿಗೆಗೆ ಸಂಬಂಧಪಟ್ಟಂತೆ ಹಳೆ ನಿಯಮದಲ್ಲೇನಿತ್ತು, ಈಗ ಹೊಸದಾಗಿ ರೂಪುಗೊಂಡಿರೋ ಹೊಸ ನಿಯಮದಲ್ಲಿ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಒಂದು ನಿಯಮ ತಪ್ಪಿದ್ರೂ ನಿಮ್ಮ ಜೇಬಿಗೆ ಭಾರಿ ಹೊಡೆತ ಬೀಳಬಹುದು. ಹಳೆಯ ಬಾಡಿಗೆ ಕಾನೂನಿನಲ್ಲಿ ಏನು ಸಮಸ್ಯೆ ಇತ್ತು, ಹಳೆಯ ವ್ಯವಸ್ಥೆಯಲ್ಲಿ ಏನಾಗ್ತಾ ಇತ್ತು ಗೊತ್ತಾ? ಮನೆ ಬಾಡಿಗೆ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು. ಮನೆ ಮಾಲೀಕರು ಏಕಾಏಕಿ ಬಂದು ಬಲವಂತವಾಗಿ ಮನೆ ಖಾಲಿ ಮಾಡಿಸ್ತಾ ಇದ್ರು. ಇವತ್ತು ಬಂದ್ಬಿಟ್ಟು ನಾಳೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದು. ಇದರಿಂದ ಸಿಟ್ಟಿಗೆದ್ದು ಬಾಡಿಗೆದಾರರು ಪೊಲೀಸ್ ಸ್ಟೇಷನ್ನು, ಕೋರ್ಟು ಅಂತ ಓಡಾಡ್ತಾ ಇದ್ರು. ತುಂಬ ಜನ ಏನು ಹೋಗಿಲ್ಲ, ಹಾಗೆ ಹೋದವರ ಸಂಖ್ಯೆ ತುಂಬ ಕಡಿಮೆ. ಹೋದವರದ್ದು ಕೇಸು ಕೋರ್ಟ್ನಲ್ಲಿ ವರ್ಷಾನುಗಟ್ಟಲೆ ನಡೀತಾ ಇತ್ತು. ಕೆಲವು ಸಂದರ್ಭಗಳಲ್ಲಿ ಮನೆ ಮಾಲೀಕರುಗಳಿಗೆ ಜೈಲು ಶಿಕ್ಷೆ ಆದ ಉದಾಹರಣೆಗಳು ಕೂಡ ಇದ್ದಾವೆ. ಈಗ ಇದಕ್ಕೆಲ್ಲ ಬ್ರೇಕ್ ಹಾಕೋದಿಕ್ಕೆ ಕರ್ನಾಟಕ ಸರ್ಕಾರ ಹೊಸ ಬಾಡಿಗೆ ಕಾನೂನು 2025 ತಿದ್ದುಪಡಿ ತಗೊಂಬಂದಿದೆ. ಇದರಲ್ಲಿನ ಅತಿ ದೊಡ್ಡ ಬದಲಾವಣೆ ಏನಂತಂದ್ರೆ ಜೈಲು ಔಟು, ದಂಡ ಇನ್ ಅನ್ನೋ ಥರ ಆಗಿದೆ. ಅಂದರೆ ಇನ್ನು ಮುಂದೆ ಬಾಡಿಗೆ ಸಂಬಂಧಿ ಉಲ್ಲಂಘನೆಗೆ ಜೈಲು ಶಿಕ್ಷೆ ಇರೋದಿಲ್ಲ, ಆದರೆ ದಂಡ ಮಾತ್ರ ಭಾರಿ ಇರುತ್ತೆ. ತಪ್ಪು ಮಾಡಿದರೆ ಹಣ ಕಟ್ಟಲೇಬೇಕು. ಅದು ಮಾಲೀಕರಾಗಲಿ ಬಾಡಿಗೆದಾರರಾಗಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಇಲ್ಲಿ. ಮತ್ತೆ ಇಲ್ಲಿನ ಪ್ರಮುಖ ವಿಚಾರ ನೋಡಿ, ಅತಿ ಹೆಚ್ಚು ಕಂಪ್ಲೇಂಟ್ ಬರೋ ವಿಚಾರ ಏನು ಗೊತ್ತಾ? ಅಡ್ವಾನ್ಸ್ ವಿಚಾರದಲ್ಲಿ. ಸ್ನೇಹಿತರೆ, ಈ ಮೊದಲು ಡೆಪಾಸಿಟ್ ಹೆಸರಿನಲ್ಲಿ ಏನಾಗ್ತಾ ಇತ್ತು, 5 ತಿಂಗಳ ಬಾಡಿಗೆ ಕೊಡಿ, 8 ತಿಂಗಳ ಬಾಡಿಗೆ ಕೊಡಿ, 10 ತಿಂಗಳ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಅಂದರೆ ಬಾಡಿಗೆ 5,000 ರೂಪಾಯಿ ಇದ್ರೂ ಅಡ್ವಾನ್ಸು ಮಿನಿಮಮ್ 50,000ದಿಂದ 1 ಲಕ್ಷ ರೂಪಾಯಿ ತಗೊಳ್ತಾ ಇದ್ರು. 2 BHK ಮನೆಗಳಿಗೆ 2 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿ ತನಕ ತಗೊಳ್ಳೋದನ್ನು ಸಹ ನಾನು ನೋಡಿದ್ದೀನಿ. ಈಗ ನೀವು ಹೇಳಿ, ಇದು ದೋಚಾಟ ಅಲ್ಲದೆ ಇನ್ನೇನು? ನಿಜವಾಗ್ಲೂ ಇದೊಂದು ಹಗಲು ದರೋಡೆನೇ ಆಗ್ತಾ ಇತ್ತು. ಈಗ ಹೊಸ ಕಾನೂನು ಏನು ಹೇಳ್ತದೆ, ರೆಸಿಡೆನ್ಷಿಯಲ್ ಮನೆಗಳಿಗೆ ಗರಿಷ್ಠ 2 ತಿಂಗಳ ಬಾಡಿಗೆ ಮಾತ್ರ ಡಿಪಾಸಿಟ್ ಆಗಿ ತಗೊಳ್ಬೇಕು. ಅಂದರೆ 1 BHK ಮನೆಗೆ 5,000 ರೂಪಾಯಿ ರೆಂಟ್ ಇದೆ ಅಂತ ಅಂದ್ಕೊಳ್ಳಿ, ಡಿಪಾಸಿಟು 10,000 ರೂಪಾಯಿ ಒಳಗೇನೆ ಮಾತ್ರ ತಗೊಳ್ಬೇಕು. ಇದಕ್ಕಿಂತ ಹೆಚ್ಚು ಕೇಳಿದರೆ ಕಾನೂನಿನ ಉಲ್ಲಂಘನೆ ಆಗುತ್ತೆ, ಮನೆ ಮಾಲೀಕರಿಗೆ ದಂಡ ವಿಧಿಸಲಾಗುತ್ತೆ. ಇನ್ನು ಮನೆ ಖಾಲಿ ಮಾಡೋ ವಿಚಾರದಲ್ಲೂ ಹೊಸ ನಿಯಮದಲ್ಲಿ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಡಲಾಗಿದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಇವತ್ತು ಬರ್ತಾ ಇದ್ರು, ನಾಳೆನೋ ಅಥವಾ ನೆಕ್ಸ್ಟ್ ಸಂಡೇ ಒಳಗೂ ನೀವು ಮನೆ ಖಾಲಿ ಮಾಡಿಬಿಡಿ ಅಂತ ಓನರ್ಗಳು ಹೇಳ್ತಾ ಇದ್ರು. ಇದೀಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಮಾಲೀಕರು ಮನೆ ಖಾಲಿ ಮಾಡಿಸ್ಬೇಕಾದ್ರೆ ಅಥವಾ ಬಾಡಿಗೆದಾರರು ತಮ್ಮ ಮನೆಯನ್ನು ಬಿಡಬೇಕಾದ್ರೆ ಕಡ್ಡಾಯವಾಗಿ 3 ತಿಂಗಳು ಮೊದಲೇ ನೋಟಿಸ್ ಕೊಡಬೇಕು, ಅದು ರೈಟಿಂಗ್ನಲ್ಲಿ. ನೋಟಿಸ್ ಇಲ್ಲದೆ ಬಲವಂತ ಮಾಡಿದರೆ ದಂಡ ಖಚಿತವಾಗಿ ಬಿದ್ದೇ ಬೀಳುತ್ತೆ. ಇನ್ನು ರೆಂಟ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋ, ಮನೆ ಖಾಲಿ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋ ನೀರು ವಿದ್ಯುತ್ತನ್ನು ಕಟ್ ಮಾಡುವಂಗಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ತುಂಬ ಗಂಭೀರ ವಿಷಯ. ಬಾಡಿಗೆದಾರರನ್ನ ಮನೆಯಿಂದ ಹೊರಹಾಕಬೇಕು ಅನ್ನೋ ಕಾರಣಕ್ಕೆ ನೀರು ಕಟ್ ಮಾಡೋದು, ಕರೆಂಟ್ ಕಟ್ ಮಾಡೋದು, ಇದೀಗ ಇವೆಲ್ಲ ಕಾನೂನು ಬಾಹಿರ ಕೃತ್ಯಗಳು ಆಗ್ತವೆ. ಮಾಲೀಕರೇನಾದರೂ ಇಂಥ ಕೆಲಸ ಮಾಡಿದರೆ ಅವರಿಗೆ ದಂಡ ಬೀಳೋದು ಪಕ್ಕ. ಮನಸ್ಸಿಗೆ ಬಂದಂಗೆ ರೆಂಟ್ ಕೂಡ ಏರಿಸಬಾರ್ದು. 12 ತಿಂಗಳಿಗೊಮ್ಮೆ ಮಾತ್ರ ರೆಂಟ್ ಹೆಚ್ಚಿಸ್ಬೇಕು. ಅದು ಈ ರೀತಿ ರೆಂಟ್ ಹೆಚ್ಚಾಗುತ್ತೆ ಅಂತ 3 ತಿಂಗಳು ಮೊದಲೇ ನೋಟಿಸ್ ಕೊಡಬೇಕು. ಅದು ಬಾಯಿ ಮಾತಲ್ಲೆಲ್ಲ, ರೈಟಿಂಗ್ನಲ್ಲೇ ಕೊಡಬೇಕು.
ಇನ್ನು ಈ ಕಾನೂನು ಮನೆ ಮಾಲೀಕರಿಗೆ ಮಾತ್ರ ಅಲ್ಲ, ಬಾಡಿಗೆದಾರರಿಗೂ ನಿಯಮಗಳನ್ನು ಮಾಡಿದೆ. ಈ ಕಾನೂನಿನ ಪ್ರಕಾರ ಬಾಡಿಗೆ ಕೊಡದೆ ಸತಾಯಿಸೋದು ತಪ್ಪಾಗುತ್ತೆ. ಹೇಳಿದ ಟೈಮ್ಗೆ ಬಾಡಿಗೆಯನ್ನು ಕೊಟ್ಬಿಡಬೇಕು. ಇನ್ನೊಂದು ಮುಖ್ಯವಾದ ನಿಯಮ ಏನಂತಂದರೆ, ಮಾಲೀಕರ ಅನುಮತಿ ಇಲ್ಲದೇನೆ ನಾವು ಬಾಡಿಗೆ ತೆಗೆದುಕೊಂಡಿರೋ ಮನೆಗಳನ್ನು ಉಪ ಬಾಡಿಗೆಗೆ ಕೊಡುವಂತಿಲ್ಲ, ಬಾಡಿಗೆ ಮನೆ ಅಂತ ಡ್ಯಾಮೇಜ್ ಮಾಡುವಂತಿಲ್ಲ, ಅಕ್ರಮ ಚಟುವಟಿಕೆಯನ್ನು ನಡೆಸುವಂತಿಲ್ಲ. ಒಂದು ವೇಳೆ ರೂಲ್ಸ್ ಬ್ರೇಕ್ ಮಾಡಿದರೆ ಬಾಡಿಗೆದಾರರಿಗೂ ದಂಡ ಬೀಳುತ್ತೆ, ಮನೆ ಇಮ್ಮಿಡಿಯೇಟ್ ಆಗಿ ಖಾಲಿ ಮಾಡಬೇಕಾಗುತ್ತೆ. ಇನ್ನು ಹೊಸದಾಗಿ ಮನೆ ಮಾಡ್ತೀನಿ ಅನ್ನೋರು ನೆನ್ಪಿಟ್ಕೊಳ್ಳಿ, ನಿಮಗೆ ರೆಂಟಲ್ ಅಗ್ರಿಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಗ್ರಿಮೆಂಟ್ ಇಲ್ಲ ಅಂದರೆ ಯಾರಿಗೂ ಇಲ್ಲಿ ರಕ್ಷಣೆ ಇರೋದಿಲ್ಲ. ರೆಂಟಲ್ ಅಗ್ರಿಮೆಂಟ್ನಲ್ಲಿ ಇರಬೇಕಾದ ಕಂಟೆಂಟ್ ಏನು ಅಂತಂದರೆ, 1 ತಿಂಗಳ ಬಾಡಿಗೆ ಎಷ್ಟು ಅನ್ನೋ ಕ್ಲಾರಿಟಿ ಇರಬೇಕು. ಅದರ ಜೊತೆಗೆ ಡಿಪಾಸಿಟ್ ಅಮೌಂಟು, ನೋಟಿಸ್ ಪೀರಿಯಡು, ಬಾಡಿಗೆ ಹೆಚ್ಚಳ ಮಾಡಬೇಕು ಅಂದರೆ ಅದಕ್ಕಿರುವಂಥ ನಿಯಮಗಳು ಮತ್ತು ನೀರು ಕರೆಂಟ್ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಈ ಅಗ್ರಿಮೆಂಟ್ನಲ್ಲಿ ಇಷ್ಟೆಲ್ಲ ವಿಚಾರಗಳು ಸ್ಪಷ್ಟವಾಗಿ ಇದ್ದರೆ ಮನೆ ಓನರ್ಗೂ ಬಾಡಿಗೆದಾರರಿಗೂ ಯಾವುದೇ ರೀತಿಯ ಕಿರಿಕು ಇರೋದಿಲ್ಲ. ಇಷ್ಟಾಗಿನೂ ಕಿರಿಕು ಏನಾದರೂ ಆದರೆ, ಅಂದರೆ ಬಾಡಿಗೆಯನ್ನು ಏಕಾಏಕಿ ಹೆಚ್ಚಳ ಮಾಡಿದರೆ, ಇವತ್ತು ಬಂದು ನಾಳೆನೇ ಮನೆ ಖಾಲಿ ಮಾಡಿ ಅಂತ ಹೇಳಿದರೆ ಬಾಡಿಗೆದಾರರು ಇನ್ನು ಮುಂದೆ ಕೋರ್ಟ್ಗೆ ಹೋಗಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ತಿರುಗಾಡಬೇಕಾಗಿಲ್ಲ, ರೆಂಟ್ ಕಂಟ್ರೋಲರ್ ಹತ್ರ ಹೋಗ್ಬೋದು. ಇದು ಒಂದು ಹೊಸ ವ್ಯವಸ್ಥೆ. ಇಲ್ಲಿ ವೇಗವಾಗಿ ಅಂದರೆ 60 ದಿನಗಳ ಒಳಗೆ ನಿಮ್ಮ ಸಮಸ್ಯೆ ಬಗೆಹರಿತದೆ. ನೋಡೋಣ ಈ ಕಾನೂನು ಎಷ್ಟರ ಮಟ್ಟಿಗೆ ಜಾರಿಗೆ ಬರ್ತದೆ ಅಂತ. ಇಷ್ಟು ದಿನ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮನೆ ಮಾಲೀಕರುಗಳು ಬಿರ್ರಿ ರೆಂಟ್ ಏರಿಸ್ಬಿಟ್ಟಿದ್ದಾರೆ. ಮನಸ್ಸಿಗೆ ಬಂದಂಗೆ ಡಿಪಾಸಿಟ್ ಅಮೌಂಟನ್ನು ತೆಗೆದುಕೊಂಡಿದ್ದಾರೆ. ಯಾರೊಬ್ಬ ವ್ಯಕ್ತಿ ಬೆಂಗಳೂರಿಗೆ ಬಂದು ತನ್ನ ಹೆಂಡತಿ ಮಕ್ಕಳ ಜೊತೆಗೆ ತಂದೆ ತಾಯಿಯನ್ನು ಸಹ ಇಲ್ಲಿ ಬೆಂಗಳೂರಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇಲ್ಲಿ ಅಸಾಧ್ಯದ ಮಾತಾಗ್ಬಿಟ್ಟಿತ್ತು. ಯಾಕಂದರೆ 2 BHK ಮನೆಗೆ 30ರಿಂದ 45 ಸಾವಿರ ರೂಪಾಯಿ ತನಕ ಬಾಡಿಗೆ ತಗೊಳ್ತಾರೆ. ದುಡಿದಿರೋ ದುಡ್ಡಲ್ಲಿ 30ರಿಂದ 40% ಬರೀ ಮನೆ ರೆಂಟ್ಗೆ ಹೋಗ್ತಾ ಇದೆ. ಇನ್ನು ಖರ್ಚಿಗೇನು ಮಾಡೋದು? ಮನೆ ಕಳಿಸೋದೆಷ್ಟು? ಎಲ್ಲನೂ ಲೆಕ್ಕ ಮಾಡಿದರೆ ಬೆಂಗಳೂರಿಗೆ ಬರಿಗೈಲಿ ಬಂದು ಬರಿಗೈಲಿ ವಾಪಸ್ ಊರಿಗೆ ಹೋಗೋ ಥರ ಆಗಿದೆ. ಈಗ ಸರ್ಕಾರ ಇಷ್ಟಾದರೂ ರೂಲ್ಸ್ ಮಾಡಿದೆಯಲ್ಲ, ಇದು ನಿಜಕ್ಕೂ ಒಳ್ಳೆಯದೇನೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿರೋದು ಇನ್ನೊಂದು ರೂಲ್ಸ್ ಇದೆ. ಈಗ ಮನೆ ರೆಂಟ್ಗಳನ್ನು ಓನರ್ಗಳೇ ಡಿಸೈಡ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಲು, ಒಂದು ಕಡೆ 1 BHK ಮನೆ 5,000 ರೂಪಾಯಿ ರೆಂಟ್ ಇದ್ದರೆ ಇನ್ನೊಂದು ಕಡೆ 15,000 ರೂಪಾಯಿ ರೆಂಟ್ ಇರುತ್ತೆ. ಒಂದು ಕಡೆ 2 BHK ಮನೆಗೆ 25,000 ರೂಪಾಯಿ ಇದ್ದರೆ ಇನ್ನೊಂದು ಕಡೆ 35ರಿಂದ 40,000 ರೂಪಾಯಿ ತನಕನೂ ಇರುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಒಂದು ನಿರ್ಧಾರ ಆಗಬೇಕು. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಾಡಿಗೆ ನಿರ್ಧಾರ ಆಗಬೇಕು. ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ರೆಂಟ್ ಅಂತ ಮೊದಲೇ ಡಿಸೈಡ್ ಆಗಿಬಿಡ್ಬೇಕು. ಇಲ್ಲಾಂದರೆ ಓನರ್ಗಳು ಮನಸ್ಸಿಗೆ ಬಂದಂಗೆ ರೆಂಟ್ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಈ ರೆಂಟ್ ಅನ್ನೋದನ್ನು ಓನರ್ಗಳಲ್ಲ, ಸರ್ಕಾರನೇ ಡಿಸೈಡ್ ಮಾಡಬೇಕು. ಈಗ ಇಷ್ಟೆಲ್ಲ ನಿಯಮಗಳನ್ನು ಮಾಡಿ ಒಳ್ಳೆ ಹೆಜ್ಜೆ ಇಟ್ಟಿರುವಂಥ ಸರ್ಕಾರ ಇದೊಂದು ನಿಯಮವನ್ನು ಮಾಡಲೇಬೇಕು. ಇಲ್ಲಾಂದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಈ ಬೆಂಗಳೂರಿನಲ್ಲಿ ಬೀದಿಗೆ ಬರೋದಂತೂ ಪಕ್ಕ. ಸರ್ಕಾರ ಈ ಬಗ್ಗೆನೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.